ಬಗ್ಗೆ ಮಾತಾಡ್ತಾ ಇದ್ವಿ. ಅಹಮದಾಬಾದ್ನ ದುರಂತಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ಇಲ್ಲೊಬ್ರು ನಮಗೆ ರಮೇಶ್ ಸಿಗ್ತಾರೆ. ಮಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಷ್ಟೇ ನಾನು ಬಜ್ಪೆ ಏರ್ ಟ್ರ್ಯಾಜಿಡಿಯಲ್ಲಿ ಬದುಕುಳಿದಂಥ ಉಮರ್ ಫಾರೂಕ್ ಅವ್ರನ್ನ ನಾನು ಮಾತಾಡಿಸ್ತಾ ಇದ್ದೆ. ಒಂಥರ ಅವ್ರಿಗೊಂದು ಅಲೋಸಿನೇಷನ್ ಥರನೋ ಅಥವಾ ಒಂದು ದಿಗ್ಭ್ರಮೆ ಥರನೋ ಒಂದು ತಳಮಳವೋ, ನಾನು ಬದುಕಿದ್ದೇ ನಿಜಾನ ಸುಳ್ಳ ಎನ್ನುವುದು, ಅಥವಾ ಮತ್ತೆ ಅವನಿಗೆ ವಿಮಾನ ಪ್ರಯಾಣ ಮಾಡಲಿಕ್ಕೆ ಧೈರ್ಯ ಬರುತ್ತೋ ಇಲ್ವೋ. ಈಗ ಇದು ಏನಾಗುತ್ತೆ ಸೌಜನ್ಯ ಮೇಡಮ್, ಇಲ್ಲೇನು ಪ್ರಶ್ನೆ ಬರುತ್ತೆ ಅಂದರೆ, ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಮೇಡಮ್, ಇದನ್ನು ಒಂದು ಕಡೆ ಪ್ರಷ್ಯಾದ ಒಬ್ಬ ವಿಶ್ಲೇಷಕ ವಿಲಿಯಂ ನೀಡರ್ಲೆಂಡ್ ಅಂತ ಹೇಳಿ ಇದನ್ನು ಸಂಶೋಧನೆ ಮಾಡ್ತಾರೆ ಅವರು. ಅಂದರೆ ಈ ಸರ್ವೈವರ್ ಸಿಂಡ್ರೋಮ್ ಅನ್ನೋದು ಕೂಡ ಇದೆಯಾ ಅಂತ ಹೇಳಿ. ಎರಡನೇ ಮಹಾಯುದ್ಧ ಆಗುತ್ತೆ, ಸೈನಿಕರು ಭೀಕರ ಅಭಿಭತ್ಸ ದೃಶ್ಯಗಳು ನೋಡ್ತಾರೆ, ಯುದ್ಧವನ್ನು ಫೇಸ್ ಮಾಡಿರ್ತಾರೆ, ಬಂದಿರ್ತಾರೆ. ಬಂದಮೇಲೆ ನಾವು ಬದುಕಿದೀವಾ ಇಲ್ವಾ, ನಮ್ಮ ಕಣ್ಣೆದುರುಗಡೆ ಇಷ್ಟೊಂದು ಜನ ಸಾಯಿಸ್ತಾ ಇದ್ರು, ನಮ್ಮ ಕಡೆ ನನ್ನ ಫ್ರೆಂಡ್ಸ್ ಹತ್ತೋದ, ನನ್ನ ಬಟಾಲಿಯನ್ಸ್ ಹತ್ತೋಯ್ತು, ಇದೊಂದು ಕಡೆ. ಸೇಮು ನಾವು ಈ ಕಡೆ ಬಂದಾಗ ನಾವು ಚೆಕ್ ಮಾಡ್ಕೊಂಡಾಗ ವಿಯೆಟ್ನಾಮಿಂದ ವಾಪಸ್ಸಾದಂಥ ಅಮೆರಿಕನ್ ಸೈನಿಕರಿಗೂ ಕೂಡ ಇದು ಕಾಡಿತ್ತು ಅಂತ ಹೇಳಿ. ಅಂದರೆ ಬದುಕುಳಿದವರ ಒಂದು ಬದುಕುಗಳಿರುತ್ತಲ್ಲ ಮೇಡಮ್, ಅದು ಬಹಳ ವಿಕಾರವಾಗಿರುತ್ತೆ ಅದು ಅಂತ ಹೇಳಿ ಮಾನಸಿಕವಾಗಿ. ಇದು ಒಂದು ಆ ಪಾರ್ಟು. ಫಾರ್ ಎಕ್ಸಾಂಪಲ್ ಆ ಫೈರ್ ಫೈಟರ್ಸ್ ಮಾತಾಡ್ತಿರೋದು ನಾನು ಕೇಳಿಸ್ಕೊಂಡೆ ಮೇಡಮ್. ನೆನ್ನೆ ನಾವು ಇದ್ವಿ ಸರ್, 1000 ಡಿಗ್ರಿ ಸೆಲ್ಸಿಯಸ್ ಅದು ಉರಿತಾ ಇತ್ತು, ಏನು ಎರಚಿದ್ರು ಅದೇ ಕುದೀತಾ ಇತ್ತು ಅಂತ. ನೀರು ಎರಚಿದ್ರು ಕುದೀತಾ ಇತ್ತಲ್ಲಿ, ಬೆಂಕಿ ನಂತಾ ಇರಲಿಲ್ಲ ಅದರಲ್ಲಿ. ಅಸಹಾಯಕರಾಗಿ ಆ ದೇಹಗಳು ಉರಿದು ಹೋಗೋದನ್ನ ನಾವು ನೋಡ್ತಾ ಇದ್ವಿ ಅಂತ ಹೇಳಿ. ಇಡೀ ವಿಮಾನ ದುರಂತದಲ್ಲಿ ಬಿದ್ದು ಸತ್ತವರು ಕಡಿಮೆ ಮೇಡಮ್, ಸ್ಫೋಟಿಸಿ ಸತ್ತವರು ಜಾಸ್ತಿ. ಕಣ್ಣಾರೆ ಕಂಡಾಗ ಮೇಡಮ್ ಅವರ ಮನಸ್ಸಿನಲ್ಲಿ ಉಳ್ಕೊಂಡ್ರೆ ಏನಾಗುತ್ತೆ, ಅದನ್ನು ಕಂಡಾಗ ಏನಾಗುತ್ತೆ ಅಂತ ಪಾಯಿಂಟ್ ಮೇಡಮ್ ನಂದು. ಈಗ ಇದನ್ನ ನಾವು ಸರ್ವೈವರ್ಸ್ ಗಿಲ್ಟ್ ಅಂತ ಕರಿತೀವಿ. ಈಗ ನಮ್ದು ಏನು ತಪ್ಪಿರಲ್ಲ ಆಯ್ತಾ, ಬದುಕುಳಿದಿದೆ ಒಂದು ತಪ್ಪ ಅಂತ ಅನ್ಸ್ಬಿಡತ್ತೆ ಆಯ್ತಾ. ಕಣ್ಣು ಮುಂದೆ ಈಗ ಎಕ್ಸಾಂಪಲ್ ನೀವು ವರ್ಲ್ಡ್ ವಾರ್ ನಡೆದಿದೆ ಅಂದ್ರೆ ಎಷ್ಟೋ ಜನ ಸರ್ವೈವರ್ಸ್ ಸೈಕಾಲಜಿಕಲ್ ಟ್ರಾಮಾದಲ್ಲಿ ಒಳಗಾಗಿದ್ರು ಆಯ್ತಾ. ಇದ್ರಲ್ಲಿ ಹೇಗನ್ಸತ್ತೆ ಅಂತ ಹೇಳಿದ್ರೆ, ನಂದೇ ಏನೋ ತಪ್ಪಿದೆ, ನಮ್ದು ಏನೋ ತಪ್ಪಿರಲ್ಲ, ಬಟ್ ಸ್ಟಿಲ್ ಆ ಗಿಲ್ಟ್ ಅನ್ನೋದು ಇರುತ್ತಲ್ಲ, ಮನುಷ್ಯನ ಅದನ್ನ ಹೇಳ್ತಾರೆ, ಗಿಲ್ಟ್ ಅನ್ನೋದು ಮನುಷ್ಯನನ್ನ ಬದುಕಿದ್ದು ಸಾಯಿಸ್ಬಿಡತ್ತಂತೆ ಆಯ್ತಾ. ಸೊ ಹಾಗಾಗಿ ಒಬ್ಬ ಮನುಷ್ಯನಿಗೆ ಗಿಲ್ಟ್ ಬಂದ್ರೆ ಅದು ಒಂದು ಒನ್ ಆಫ್ ದ ವರ್ಸ್ಟ್ ಫೀಲಿಂಗ್ ಅಂತ ಹೇಳ್ಬೋದು. ಸೊ ಆದ್ರೆ ಇದರಿಂದ ಹೇಗೆ ಆಚೆ ಬರೋದು? ಫಸ್ಟ್ ಆಫ್ ಆಲ್ ನೋಡಿ, ನಿಮ್ದು ಏನೂ ತಪ್ಪಿಲ್ಲ, ಅಕ್ನಾಲೆಜ್, ಯು ಡಿಸರ್ವ್ ಟು ಲಿವ್ ಯುವರ್ ಲೈಫ್ ಕಂಪ್ಲೀಟ್ಲಿ ಫುಲ್ಲಿ ಆಯ್ತಾ. ಇದರಲ್ಲಿ ನಿಮ್ಮ ಏನೂ ರೆಸ್ಪಾನ್ಸಿಬಿಲಿಟಿ. ಈಗ ಎಕ್ಸಾಂಪಲ್, ಐ ಆಮ್ ಸೋ ಹೆಲ್ಪ್ಲೆಸ್, ಈಗ ಏನೂ ಮಾಡಕ್ ಆಗದೆ ಇದ್ದಾಗ ಆಲ್ ಐ ಕ್ಯಾನ್ ಡೂ ಇಸ್ ಅಕ್ನಾಲೆಜ್ the pain. ಸೊ ನಿಮ್ಮನ್ನ ನೀವು ಒಂದು ವಿಕ್ಟಿಮ್ ಆಗಿ ನೋಡ್ಕೋತಾ ಇರ್ತೀರಾ. ನೀವು ಕೂಡ ಅದ್ರಲ್ಲಿ ಏನೋ ಅಚಾನಕ್ ಆಗಿ ಒಂದ್ಸತಿ ಅನ್ಸತಿ ಈ ತರ ಬದುಕಿರೋ ಬದಲು ಅವಾಗ್ಲೇ ಹೋಗ್ಬಿಡೋದು ಬೆಟರ್ ಆಗಿತ್ತಪ್ಪ ಅಂತ. ಯಾಕಂತ ಹೇಳಿದ್ರೆ ಅಷ್ಟು ಅಂತ ಹೇಳಿದ್ರೆ ಏನಂತ ಮನಸ್ಸಿಗಂತ ಎಂತ ಆಗತಕ್ಕಂಥ ಸಿಚುಯೇಷನ್ ಅನ್ನ ಅವ್ರು ಕಣ್ಣಾರೆ ದೃಷ್ಟಿಸಿರ್ತಾರೆ. ಆದ್ರೆ ಈ ಸರ್ವೈವರ್ ಗಿಲ್ಟ್ ಅನ್ನೋದು ಇದೆಯಲ್ಲ, ಈಗ ಎಕ್ಸಾಂಪಲ್ ಈಗ ಒಂದ್ ಗಾಡಿಲಿ ಹೋಗ್ತಾ ಇರ್ತಾರೆ, ಮನೆ ಮಂದಿ ಎಲ್ಲ ಸತ್ತು ಬಿಟ್ಟಿರ್ತಾರೆ, ಒಬ್ಬ ಮಾತ್ರ ಬದುಕಿರ್ತಾನೆ. ಆದ ಕೂಡ ಬದುಕಿದ್ದು ದಿನ ಪ್ರತಿನಿತ್ಯ ಇದರಿಂದ ಆಚೆ ಬರೋದು ತುಂಬಾನೇ ಕಷ್ಟ ಆಗ್ತಾ ಹೋಗುತ್ತೆ. ಈ ಪೋಸ್ಟ್ PTSD ಇದೆಯಲ್ವಾ, ಸೊ ಅದಕ್ಕೆ ಏನಂತ ಹೇಳಿದ್ರೆ ಥೆರಪಿ ಮೂಲಕ ಅದರಿಂದ ಆಚೆ ಬರ್ಬೋದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಯು ಡಿಸರ್ವ್ ಯುವರ್ ಲೈಫ್ ಅನ್ನೋದು ಮುಖ್ಯ. ಮತ್ತೆ ಅವ್ರ ಫ್ಲೈಟ್ ಹತ್ತಕ್ಕಾಗಲ್ಲ, ಮತ್ತೆ ಅವರು ಆ ಘಟನೆ ಮಲಗಿದ್ದಾಗ ಪದೇ ಪದೇ ಕಣ್ಮುಂದೆ ಏನೋ ನಡೀತಾ ಇರೋಂಗೆ ಅನ್ಸುತ್ತೆ, ಒಂದ್ಸತಿ ಇದ್ದಕ್ಕಿದ್ದಂಗೆ ನಮ್ನೆಸ್ ಅನ್ಸ್ಬಿಡತ್ತೆ. ಖಂಡಿತವಾಗ್ಲೂ ಇದೊಂದು ಮಾನಸಿಕವಾಗಿ ಅವ್ರು ಕುಗ್ಗೋಗ್ಬಿಟ್ಟಿರ್ತಾರೆ, ಮಾನಸಿಕವಾಗಿ ತೊಳಲಾಟಕ್ಕೆ ಒಳಗೋಗಿರ್ತಾರೆ, ಡಿಪ್ರೆಷನ್ಗೆ ಒಳಗಾಗ್ತಿರ್ತಾರೆ, ಆಂಗ್ಸೈಟಿಗೆ ಒಳಗಾಗ್ತಾರೆ. ಕಾನ್ಸ್ಟೆಂಟ್ ಆಗಿ ಬಾಡಿ ಫೈಟ್ ಆರ್ ಫ್ಲೈಟ್ ಅಥವಾ ಫ್ರೀಸ್ ರೆಸ್ಪಾನ್ಸ್ ಅಲ್ಲಿ ಇರುತ್ತೆ. ಸೊ ಇದೆಲ್ಲವನ್ನೂ ಕೂಡ ಒಂದು ಯು ಹ್ಯಾವ್ ಟು ಕೀಪ್ ರೈಟಿಂಗ್ ಅ ಲೆಟರ್ ಟು ಯುವರ್ ಸೆಲ್ಫ್, ಯು ಹ್ಯಾವ್ ಟು ಕೀಪ್ ಫರ್ಗಿವಿಂಗ್ ಯುವರ್ ಸೆಲ್ಫ್ ದೋ ಯು ಹ್ಯಾವ್ ನಾಟ್ ಡನ್ ಎನಿಥಿಂಗ್. ಇದ್ರಲ್ಲಿ ಏನು ನಿಮ್ದು ತಪ್ಪಿಲ್ಲದೆ ಇದ್ರು ಕೂಡ ನಾನು ಬದುಕಿದ್ದೆ ತಪ್ಪು ಅಂತ ಅನ್ಸ್ಬಿಟ್ಟಿರುತ್ತೆ. ಸೊ ಯು ಹ್ಯಾವ್ ಟು ಅಕ್ನಾಲೆಜ್ ದ ಪೇನ್, ಯು ಹ್ಯಾವ್ ಟು ರಿಲೀಸ್ ಇಟ್. ಮೇಡಮ್, ಜೀವನ ಪೂರ್ತಿ ಇವ್ರ ಕಾಲ ಕಳೆಯೋದು ಹೇಗೆ ಅಂತ. ಕೆಲವರು ತುಂಬಾ ಗಟ್ಟಿ ಮನಸ್ಸವ್ರು ಇರಬಹುದು, ಏನೋ ಮರ್ತೆ. ಈಗ ಉಮರ್ ಫಾರೂಕ್ ನಾನು ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು, ಸರ್ ಆಮೇಲೆ ನಾನು ಎಷ್ಟೊಂದು ಸಲ ದುಬೈಗೆ ಹೋಗಿ ಬಂದಿದ್ದೀನಿ, ಬಟ್ ಆ ಮಂಗಳೂರಿನ ಆ ಬಜ್ಪೆ ಟ್ರ್ಯಾಜಿಡಿ ನಾನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಸರ್. ಲಕ್ಕಿಲಿ ಅದು ಲ್ಯಾಂಡ್ ಆಯಿತು, ಸ್ವಲ್ಪ ಅಲುಗಾಡ್ದಂಗೆ ಆಯಿತು, ವಿಮಾನ ಜೋರಾಗಿ ಒಂದು ಯಾವುದೋ ಮರಕ್ಕೋ ಕಂಬಕ್ಕೋ ರೆಕ್ಕೆ ಬಡೀತು. ರೆಕ್ಕೆ ಬಳಿಯೇ ನಾನು ಇದು ಕೂತಿದ್ದು. ಆ ರೆಕ್ಕೆ ಬದಿಯಲ್ಲಿ ಒಂದು ಸೀಟ್ ಇರುತ್ತಲ್ಲ, ಅಲ್ಲೇ ನಾನು ಕೂತಿದ್ದದ್ದು. ರೆಕ್ಕೆ ಓಪನ್ ಆಗ್ತಿದ್ದಂತೆ ನಾನು ಅಲ್ಲಿಂದ ಜಾಗ ಸಿಕ್ತು, ನನಗೆ ಜಿಗಿದು ಬಿಟ್ಟೆ. ಆಮೇಲೆ ವಿಮಾನ ಪ್ರಪಾತಕ್ಕೆ ಬಿತ್ತು ಅಂತ ಆ ಮನುಷ್ಯ ಹೇಳ್ದ ಮೇಡಮ್. ಅಂದರೆ ತುಂಬ ನನಗೆ ಸ್ಟ್ರಾಂಗ್ ವ್ಯಕ್ತಿ ಅಂತ ಅವ್ರು ಉಮರ್ ಫಾರೂಕ್ ನನಗೆ ಕಂಡ್ರು ಆ ಟೈಮ್ಗೆ. ಈಗ ಅವ್ರು ಏನು ಮಾಡ್ಬೇಕು, ಅವ್ರು ಲೈಫ್ ಲಾಂಗ್ ಅವರು ಸರ್ವೈವ್ ಆಗಿದ್ದೀನಿ, ಒಂದೊಂದು ಸ್ಫೂರ್ತಿ ಆಗಬೇಕು. ಅಂದರೆ ನನ್ನ ಇಡೀ ವ್ಯಕ್ತಿತ್ವ, ನನ್ನ ಇಡೀ ದೇಹ ಅನೇಕರಿಗೆ ಸ್ಫೂರ್ತಿ ಆಗಬೇಕು ಅನ್ನೋ ರೀತಿಯಲ್ಲಿ ಅವ್ರು ಬದುಕಬೇಕಾಗತ್ತಾ? ಅಯ್ಯೋ ಅವನು ಸತ್ತೋಗ್ಬಿಟ್ಟ, ಇವನ ಜೊತೆ ನಾವು ಕಳಿಸಿದ್ವಿ 7 ಜನ ಫ್ರೆಂಡ್ಸ್ನ, ಅವ್ರು ಯಾರು ಉಳಿಲಿಲ್ಲ, ಇವನು 3 ಜನ ಹೋಗಿದ್ರಲ್ಲಪ್ಪ, ಅಯ್ಯೋ ನನ್ನ ಮಗನ್ನ ಇವನಿಂದನೇ ನನ್ನ ಮಗ ಹಾಳಾದ. ಇದೊಂದು ಮೇಡಮ್ ಅನೇಕರು ಹೇಳ್ತಿರ್ತಾರೆ, ಆ ವಿಮಾನಕ್ಕೆ ಹೋಗಬೇಡ ಅಂದೆ, ಇವತ್ತು ಪ್ರಯಾಣ ಮಾಡಬೇಡ ಅಂದೆ, ನಾನು ಬುಧವಾರ ಅಂದೆ, ಶುಕ್ರವಾರ ಅಂದೆ ಕೇಳಲಿಲ್ಲ, ಮಂಗಳವಾರ ಅಂದೆ ಕೇಳಲಿಲ್ಲ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಈ ಮಾತುಗಳು ಬರ್ತಾವಲ್ವ ಮೇಡಮ್? ಇದು ಹೇಗೆ ಟೋಟಲ್ ಆಗಿ ಎಲ್ಲವುಗಳು ನಿಮಗೆ ಬೇಕೋ ಬೇಡವೋ ನಮ್ಮ ಸುತ್ತಲೂ ಕೇಳಿ ಬರೋ ಪ್ರಶ್ನೆಗಳು ಇವೆಲ್ಲವೂ ಅಲ್ವಾ ಅಂತ?
ಈಗ ಅಚಾನಕ್ ಆಗಿ ನಮ್ ಲೈಫಲ್ಲಿ ಏನೋ ಆಗ್ಬಿಡುತ್ತೆ, ಅಚಾನಕ್ ಆಗಿ ಯಾರೋ ಒಬ್ರು ಸಾವನ್ನಪ್ಪಿಟ್ರೆ ಫಸ್ಟ್ ಆಫ್ ಆಲ್ ನಾವು ಅದನ್ನ ಅಕ್ನಾಲೇಜ್ ಮಾಡಲ್ಲ, ನಾವು ಅದನ್ನ ಅಕ್ಸೆಪ್ಟ್ ಮಾಡಲ್ಲ, ಡಿನಯಲ್ ಅಲ್ಲಿ ಇರ್ತೀವಿ, ಡಿನಯಲ್ ಸ್ಟೇಜ್ ಅಲ್ಲಿ ಇರ್ತೀವಿ. ಆಮೇಲೆ ಅಕ್ಸೆಪ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅನ್ನ ಬ್ಲೇಮ್ ಮಾಡಕ್ ಶುರು ಮಾಡ್ತೀವಿ. ಈಗ ಎಷ್ಟೋ ಸತಿ ನೋಡಿದ್ರೆ ಅಚಾನಕ್ ಆಗಿ ಯಾವುದೋ ಒಂದು ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೋದ್ರೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ರು ಅಂತ ಹೇಳಿದ್ರೆ ನಮ್ಮ ಮೈಂಡ್ ಹೇಗಿರುತ್ತೆ, ನಮ್ಮ ಬ್ರೈನ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ಒಂದು ಟ್ರೋಮಾಕ್ ಹೋಗ್ಬೇಕಾದ್ರೆ ಇಟ್ ವಿಲ್ ನಾಟ್ ಅಕ್ಸೆಪ್ಟ್. ನಾವು ಯಾರನ್ನೋ ಬ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಹೀಗಾಗಿ ಯಾರೋ ಏನೋ ಮಾಡಿದ್ರು, ಯಾರೋ ಏನೋ ಹೇಳಿದ್ರು, ಏನೋ ಆಯ್ತು, ಹೀಗೆ ಯಾವಾಗ್ಲೂ ಆ ಟ್ರಾಮಾ ರೆಸ್ಪಾನ್ಸ್ ಅನ್ನೋದೇ ಆಗಿರುತ್ತೆ. ನಾವು ಅಕ್ನಾಲೇಜ್ ಮಾಡಲ್ಲ, ಅಕೌಂಟಬಿಲಿಟಿ ತಗೊಳ್ಳಲ್ಲ. ಇದು ಅಷ್ಟೇ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಇದು ಟೈಮ್ ಹೀಲ್ಸ್ ಅಂತ ಹೇಳ್ತಾರೆ. ಟೈಮ್ ಹೀಲ್ಸ್ ಅಲ್ಲ, ಆಕ್ಚುಲಿ ವಿ ವಿಲ್ ಲರ್ನ್ ಟು ಲಿವ್ ವಿತ್ ದ ಪ್ರಾಬ್ಲಮ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಮೇಡಮ್ ಇನ್ನೊಂದು ಓಕೆನಾ? ಇನ್ನೊಂದು ಮೇಡಮ್ ಇನ್ನೊಂದು ಪಾಯಿಂಟ್ ಅಲ್ಲಿ ಇದಾಯ್ತು, ಈಗ ಯಾವುದೋ ಒಂದು ದುರ್ಘಟನೆ ನಡೀತು, ಒಬ್ಬ ಮನುಷ್ಯ ಸರ್ವೈವ್ ಆಗ್ಬಿಟ್ಟ, ಓಕೆ ಬದುಕ್ತಾ ಇರ್ತಾನೆ ಅಂತ ಅಂದ್ಕೊಳ್ಳೋಣ ನಾವು. ಈ ಅಗ್ನಿಶಾಮಕ ಸಿಬ್ಬಂದಿ, ಫೈರ್ ಫೈಟರ್ಸು, ಇವ್ರ ವಿಚಾರ ಬಂದಾಗ ಈಗ ಒಂದು ತಿಂಗಳಲ್ಲಿ ಒಮ್ಮೆನೋ, ತಿಂಗಳಲ್ಲಿ 2 ಬಾರಿನೋ, ಅಥವಾ ಗ್ರಹಚಾರ ಸರಿ ಇಲ್ದಿದ್ರೆ ತಿಂಗಳಲ್ಲಿ 10 ಬಾರಿ ಅಗ್ನಿ ಅವಘಡ ಆದಾಗ್ಲೂ ಒಂದೇ ಫೈರ್ ಬ್ರಿಗೇಡ್ ಅವರೇ ಹೋಗ್ತಿರ್ತಾರೆ. ಮಗು ಸತ್ತೋಗೋದು ನೋಡ್ತಾರೆ, ಅಜ್ಜಿ ಸಾಯೋದು ನೋಡ್ತಾರೆ, ಯಾವುದೋ ಗಂಡ ಹೆಂಡತಿ ಸಾಯೋದು ನೋಡ್ತಾರೆ ಅವರು. ಮೇಡಮ್ ಈ ದುರ್ಘಟನೆಯಲ್ಲಿ ಅಹಮದಾಬಾದಲ್ಲಿ ಅನೇಕ ಪ್ರಾಣಿಗಳು ಇದ್ದಲ್ಲೇ ಕರಗಿ ಹೋಗಿವೆ ಮೇಡಮ್, ಇದ್ದಲ್ಲೇ ಕರಗಿ ಹೋಗ್ಬಿಟ್ಟಿವೆ. 1000 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ದದ್ದು. ಸೊ ಈಗಾದಾಗ ಅವ್ರ ಮನಸ್ಥಿತಿ ಹೇಗೆ ಮೇಡಮ್? ಅವರೆಲ್ಲ ಕೆಲವ್ರನ್ನ ಬದುಕ್ಸಕ್ ಸಾಧ್ಯ ಆಗಿರುತ್ತೆ, ಕೆಲವ್ರನ್ನ ಆಗಿರಲ್ಲ ಮೇಡಮ್. ಅವರೆಲ್ಲ ಹೆಂಗೆ ಎವ್ರಿ ಡೇ ಅವ್ರ ಜಾಬೇ ಅದಲ್ವಾ, ಅವರೆಲ್ಲ ಹೇಗೆ ಕೆಲಸ ಮಾಡ್ತಾರೆ ಅಂತ? ಈಗ ಎಮೋಷನಲ್ ನಮ್ನೆಸ್ ಅಂತ ಹೇಳ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಪ್ರತಿ ಈಗ ಆಂಬ್ಯುಲೆನ್ಸ್ ಡ್ರೈವರ್ ನ ತಗೊಳ್ಳಿ, ಪೋಸ್ಟ್ ಮಾರ್ಟಮ್ ಮಾಡೋರ್ನ ತಗೊಳ್ಳಿ, ಆಯ್ತಾ, ಅವ್ರಿಗೆ ಅದೇ ರುಟೀನ್ ಆಗ್ಬಿಟ್ಟಿರುತ್ತೆ. ಎಮೋಷನಲ್ ನಮ್ನೆಸ್ ಅಂತ ಹೇಳಿದ್ರೆ ಯಾವುದೇ ರೀತಿಯ ಎಮೋಷನ್ಸ್ ಅನ್ನ ಅಷ್ಟು ಬೇಗ ಅವ್ರಿಗೆ ಪ್ರೊಸೆಸ್ ಮಾಡಕ್ ಆಗ್ತಾ ಇರಲ್ಲ. ಇಟ್ ಇಸ್ ದೇರ್ ರುಟೀನ್ ಆಗ್ಬಿಟ್ಟಿರುತ್ತೆ. ಅಫ್ಕೋರ್ಸ್ ದೇ ಆಲ್ಸೋ ಗೋ ಥ್ರೂ ಎಮೋಷನ್ಸ್. ಇಟ್ಸ್ ನಾಟ್ ದಟ್ ದೇ ಆರ್ ನಾಟ್ ಇನ್ಹ್ಯೂಮನ್ ಅಂತಲ್ಲ, ಬಟ್ ಅವರ ಕೆಲಸ ಆಗಿರುತ್ತೆ. ಈಗ ಕರ್ತವ್ಯನ ಮೀರಿದ್ದು, ಹೇಗೆ ಕರ್ತವ್ಯ ಅಂತ ಬಂದಾಗ ಅದು ಕರ್ತವ್ಯ ತರ ನೋಡ್ತಿರ್ತಾರೆ. ಸೊ ಅವರು ನಿಜವಾದ ರಿಯಲ್ ಹೀರೋಸ್ ಅಂತ ಹೇಳ್ಬಹುದು. ಸೊ ದೇ ವಿಲ್ ಬಿ ಓವರಾಲ್ ಆಗಿ ಮೇಡಮ್, ಇದರಿಂದ ಬದುಕುಳಿದವರಿಗೆ ಒಂದು ನಿಮ್ ಪ್ರಕಾರ ಇಷ್ಟೊಂದು ಘೋರ ದುರಂತಗಳನ್ನ ಅವ್ರ ಮನೆ ಕಡೆಯವ್ರು ಕಳ್ಕೊಂಡಿದ್ದಾರಲ್ಲ ಮೇಡಮ್, ಮನುಷ್ಯರನ್ನ, ಮಗನ್ ಕಳ್ಕೊಂಡಿದ್ದಾರೆ, ಮಗಳನ್ನ ಕಳ್ಕೊಂಡಿದ್ದಾರೆ, ಅಪ್ಪ ಅಮ್ಮನ ಕಳ್ಕೊಂಡಿದ್ದಾರೆ, 2 ಚಿಕ್ಕ ಮಕ್ಕಳು, 4 ವರ್ಷದವ್ರು, 8 ವರ್ಷದವ್ರು, ಒಂದು ಫ್ಯಾಮಿಲಿ ಅನಾಥರಾಗಿದ್ದಾರೆ, ಲೋನ್ ಬ್ರೆಡ್ ವಿನ್ನರ್ ಫಾರ್ ದ ಫ್ಯಾಮಿಲಿ, ಅವರೇ ಬದುಕಿಲ್ಲ. ಈ ಮನೆಯವರ ಸಿಂಡ್ರೋಮ್ಗಳು ಯಾವ ಥರ ಇರುತ್ತೆ ಮೇಡಮ್? ಅದು ಎಷ್ಟು ದಿನ ಬೇಕಾಗುತ್ತೆ ಚೇತರಿಸ್ಕೊಳ್ಳಿಕ್ಕೆ ಅವ್ರಿಗೆ ಅಂತ ಹೇಳಿ? ಒಂದ್ ಹೇಳ್ತೀನಿ, ಸಾವು ಅನ್ನೋದು ಅವಾಯ್ಡ್ ಯಾರು ತುಂಬಕ್ಕಾಗಲ್ಲ. ಎಕ್ಸಾಂಪಲ್, ಯಾರೋ ಒಬ್ರು ನನ್ನ ತುಂಬಾ ಪ್ರೀತಿ ಪಾತ್ರರು ಹೋಗ್ಬಿಟ್ರೆ ಆ ಪೊಸಿಷನ್ ಅನ್ನ ಯಾರು ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಾಯ್ಡ್ ಹಾಗೆ ಇರುತ್ತೆ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಯಾರಿಲ್ಲ ಅಂತ ಹೇಳಿದ್ರೆ ನಮಗೆ ಬದುಕೋ ರೀತಿ ಗೊತ್ತಿದೆ, ಬದುಕಲೇಬೇಕು ನಾವು, ಅಲ್ವಾ? ಸೊ ಅದನ್ನ ಜನ ಕಲಿತಾ ಹೋಗ್ತಾರೆ. ಈಗ ಪೆಹಲ್ಗಾಮ್ ಅಲ್ಲಿ ಆಗಿರೋದಾಗಿರ್ಬಹುದು ಅಥವಾ ಮತ್ತೊಂದಾಗಿರ್ಬಹುದು, ಫಸ್ಟ್ ನಮ್ಗೆ ಶಾಕ್ ಇರುತ್ತೆ, ಅಕ್ಸೆಪ್ಟ್ ಮಾಡಕ್ ಆಗ್ತಾ ಇರಲ್ಲ, ಡಿನಯಲ್ ಅಲ್ಲಿ ಇರ್ತೀವಿ, ನೆಗೋಸಿಯೇಟ್ ಮಾಡ್ತೀವಿ, ಆಯ್ತಾ, ದೇವ್ರ ಹತ್ರ ಯಾಕಪ್ಪ ಹೀಗ್ ಮಾಡ್ದೆ ಅಂತ ಹೇಳಿ ಕೇಳ್ತಿರ್ತೀವಿ. ಇದೆಲ್ಲವೂ ಆಗ್ತಾ ಇರತ್ತೆ. ಸ್ಲೋಲಿ ನಾವು ಅದನ್ನ ಅಕ್ಸೆಪ್ಟೆನ್ಸ್ ಬಂದ್ಬಿಡ್ತೀವಿ. ಓಕೆ, ವಿ ವಿಲ್ ಲರ್ನ್ ಟು ಲೀವ್ ವಿತ್ ಇಟ್. ಅದಕ್ಕೆ ಮನುಷ್ಯ ನೋಡಿ, ನಾನು ಯಾವಾಗ್ಲೂ ಹೇಳ್ತೀನಿ, ಬರುವಾಗ್ಲೂ ನಾವ್ ಏನು ತಗೊಂಡ್ ಬರ್ಲಿಲ್ಲ, ಹೋಗುವಾಗ ಏನು ತಗೊಂಡ್ ಹೋಗಿರಲ್ಲ. ಬಟ್ ಈ ಎಮೋಷನ್ಸ್ ಅನ್ನ ರೆಗ್ಯುಲೇಟ್ ಮಾಡೋದು ಮನುಷ್ಯನಿಗೆ ತುಂಬಾನೇ ಮುಖ್ಯ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್. ನಾನು ನೀವು ಕೂತ್ಕೊಂಡು ಇಷ್ಟೇ ಮಾತಾಡಿದ್ರು ಕೂಡ ಆ ವಾಯ್ಡ್ ಅನ್ನ, ಆ ಇದನ್ನ ಫಿಲ್ ಮಾಡ್ಲಿಕ್ಕೆ, ಟ್ರಾಮಾನ ಫಿಲ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೌಜನ್ಯ ವಸಿಷ್ಠ ಮೇಡಮ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತಷ್ಟು ಮಾತಾಡ್ತೀನಿ ಮುಂದಿನ ಭಾಗದಲ್ಲಿ. ಈ DNA ಪರೀಕ್ಷೆ ಕುರಿತಾಗಿನ ಸವಾಲುಗಳು, ಈ ಫ್ಯಾಮಿಲಿಯವರು